4 ತಂಡಗಳು 4 ರೂಟ್ಗಳಲ್ಲಿ ಹೋಗ್ತಾ ಇದ್ದಾರೆ. ಇವತ್ತು ಪ್ರತಿ ತಂಡ 35 ಹೋಮ್ ವೋಟಿಂಗ್ನ ಮಾಡಿಸ್ತಾರೆ. ಇವತ್ತು ಇಲ್ಲಿ ನಾವು ಏನು ASK ಪಾಳ್ಯದಲ್ಲಿ ಬಂದಿದ್ದೀವಿ, ಲೇಬರ್ ಕಾಲೋನಿಯಲ್ಲಿ. ಇದು 2ನೇ ಮತ. ಅವರು ಅವ್ರ ಅನುಭವ ಹಂಚ್ಕೊಳ್ತಾ ಇದ್ದಾರೆ ಮತದಾರರು, ಚೆನ್ನಾಗಿದೆ ಅಂತ. ಯಾಕಂದರೆ ಅವ್ರಿಗೆ ಎಷ್ಟೊಂದು ಜನ ಮೇಲ್ಪಟ್ಟವ್ರು ಇದ್ದಾರೆ, ಮತ್ತು ಡಿಸೇಬಿಲಿಟಿ 40%ಗಿಂತ ಜಾಸ್ತಿ ಡಿಸೇಬಿಲಿಟಿ ಇದ್ದಾರೆ, ಕಾಲು ಚೆನ್ನಾಗಿಲ್ಲದೆ ಇರೋರು. ಈ ಥರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹ್ಯಾಸ್ ಗಾಟ್ ದಿಸ್ ಹೋಮ್ ವೋಟಿಂಗ್ ಕಾನ್ಸೆಪ್ಟ್. ಇವಾಗ ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ನಾವು ವೋಟಿಂಗ್ ಮಾಡಿಸ್ಬೋದು. ಬೆರಳಲಿ ನಾಡಿನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಮುಂದು ಹೆಮ್ಮೆಯಿಂದ ತೋರಿ ನಿಮ್ಮ ತೋರು ಬೆರಳನ್ನ. ಮಾಡಿ 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 ಮತದಾನ, ಇರಲಿ ದೇಶದ ಮೇಲೆ ಅಭಿಮಾನ. ನಾವು ನಿಮ್ಮನೆಗೆ ಬಂದು ಓಟ್ ಹಾಕ್ಸ್ಕೊಳ್ತಾ ಇದ್ದೀವಲ್ವಾ? ನಮ್ಮ ಹಕ್ಕು ನಿಮ್ಮ ನಮ್ಗೆ ಕೊಟ್ಟಿದ್ದೀರಲ್ಲ, ಅದಕ್ಕೆ ಹಾಕಿರೋದಿಲ್ಲ. ಬಹಳ ಸಂತೋಷ ಆಗಿದೆ. ನಿಮ್ಮನೆಗೆ ಬಂದು ನಾನು ಹಕ್ಕು ಚಲಾಯಿಸ್ತಾ ಇದ್ದೀನಲ್ಲ. ಹ್ಯಾಪಿ ವಿತ್ ದಿಸ್. ಸರಿ, ನೀವು ಮಾಡಿಸ್ಕೊಂತ ಇರೋದು ಸರಿ. ಇದು ಬಹಳ ನಮ್ಮ ಸಿಟಿಸನ್ಸ್ಗೆ ಬಹಳ ಅನುಕೂಲ. ಮನೆ ಹತ್ರ ಓಟ್ ಹಾಕೋದಕ್ಕೆ ಸಹಾಯ ಮಾಡಿದೆ. ಅಲ್ಲಿಗೆ ಹೋಗಿ ಬೂತ್ ಹತ್ರ ಹೋಗಿ ಹಾಕೋದಕ್ಕೆ ತುಂಬ ತೊಂದರೆ ಆಗೋದು. ಈ ಥರ ಮಾಡಿದ್ದಕ್ಕೆ ತುಂಬ ಖುಷಿ ಆಯಿತು. ಪ್ರತಿ ವರ್ಷ ಹಿಂಗೆ ಮಾಡಿದರೆ ತುಂಬ ಸಂತೋಷ ಆಗ್ತಾ ಇತ್ತು.